ಬೇಗ ಬರ್ರಿ. ಗುರು ನಮಸ್ಕಾರ ಗುರು, ವೆಲ್ಕಮ್ ಟು ಸೆಕೆಂಡ್ ಲಾಗ್. ತುಂಬ ದಿನ ಆದಮೇಲೆ ಸೆಕೆಂಡ್ ಲಾಗ್ ಮಾಡ್ತಾಯಿದ್ದೀನಿ. ಫಸ್ಟ್ ಲಾಗ್ ಮಾಡಿ ನಿಲ್ಲಿಸ್ಬಿಟ್ಟಿದ್ದೆ, ಸೆಕೆಂಡ್ ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ದಿಬ್ಗಿರಿ ಬೆಟ್ಟಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ರು ಹುಡುಗರು. ಸರಿ ಆಯ್ತು, ಇವತ್ತೊಂದು ಲಾಗ್ ಮಾಡಿಬಿಡೋಣ ಅಂತ ನಾನು ಹೊರಟೆ ಅವ್ರ ಜೊತೆ ಲಾಗ್ ಮಾಡೋಕ್ಕೆ. ಅಣ್ಣ ಇನ್ನು 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 ಏನೋ ಬೇಕಣ್ಣ, ಇದು ತರಲಿಲ್ವೇ? ಇಲ್ಲ ಬೇಕು. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು ಕಾಡು ಬಂದಿದ್ದೀವಿ ಗೈಸ್. ಅಲ್ಲ ಒಂದು ಬಿಸಿ ಅಪ್ಪಯ್ಯ ಮಿಲಿಟರಿ ಬೇಸ್ ಕಾರ್ ಬಂದಿದ್ದೀವಿ ಗೈಸ್. ಹಂದಿಗಳು, ಕೋತಿಗಳು, ನಾಯಿಗಳು. ಇನ್ನೊಂದ್ ಗಾಡಿ ಬರ್ತಾಯ್ತಲ್ಲ, ಅವ್ರಿಗೆ ದಾರಿ ಗೊತ್ತಾ? ಅವ್ರಿಗೆ ಗೊತ್ತೇಣ. ಅವ್ರಿಗೆ ಯಾರು? ರಾಜು ಬಾಯ್ ಅವ್ನಿರೊಳಗೆ ಬಂದವನಾ? ಚೆನ್ನಾಗಿದ್ದೀನಿ. ಸರಿ ಹೋಯ್ತು ಬರ್ರಿ. ಭಾರತ ಬೇಡಲ್ಲಿ ಭಯ ಆಗ್ತೈತೆ. ಹಾಕ್ಸ್ಬೇಕಿತ್ತು ಫಿಕ್ಸ್ ಹಂಗೆ. ನೋಡುಗರು ಕೆರೆ ಕಟ್ಟೆ, ಇದು BSF ಕೆರೆ. ನಾವು ಹೋಗ್ತಾರ ಬೆಟ್ಟ ಅದೇ ಬೆಟ್ಟ. ಈಗ ಇಲ್ಲೇ ನೋಡಿಸ್ತಾ ಇದೀವಿ ನೋಡ್ರಿ. ಒಂದು ನೀವು ಈ ಜೋಡಿ ಒಂದು ಸ್ವಿಮ್ಮಿಂಗ್ ಪೂಲ್ ಇದ್ದಂಗೆ ಐತೆ. ಇನ್ನೇನಕ್ಕೆ ಬಿದ್ದು ನಾವು ಸಿಟಿಗೆ ಬರಲ್ಲ ಅನ್ಸುತ್ತೆ. ಸ್ಟ್ರೈಟ್ ನಡಿ ಬಚ್ಚ. ನಮ್ಮ ಹುಡುಗರು ಇನ್ನು ಅಲ್ಲೆಲ್ಲೋ ಬರ್ತಾ ಅವರು ಒಬ್ಬರು ಬರ್ರ ಬೇಗ ನೋಡಿ ಗೈಸ್, ಈ ರೋಡ್ಗೆಲ್ಲ ನಾನು ಹುಡುಗರು ಅಲ್ಲಿ ಇದೆಯಲ್ಲ ಟ್ರೈನಿಂಗ್ ಅಂತ, ಇದರಲ್ಲಿ ಅವರು ಮೇಲೆ ಕತ್ತಾರೆ. ಏನೇನೋ ಇದೆ, ಅವೆಲ್ಲ ನಮಗೆ ಗೊತ್ತಿಲ್ಲ. ಪಕ್ಕದಲ್ಲೇ ಊರ ಪಕ್ಕದಲ್ಲೇ ಇದೀವಿ, ಬಟ್ ಯೂಸ್ಲೆಸ್ ಆಗಿಬಿಟ್ಟಿದ್ದೀವಿ. ಅವೆಲ್ಲ ತಿಳ್ಕೊಳಕ್ಕೂ ಇಲ್ಲ. ರೈಟ್ ಇತ್ತು ಇಲ್ಲಿ, ಬಟ್ ನಮ್ಗೇನು ಗೊತ್ತಾ, ಬೆಟ್ಟಕ್ಕೆ ಹೋಗೋ ದಾರಿ ಮಾತ್ರ ಚೆನ್ನಾಗಿ ಗೊತ್ತು ಅಷ್ಟೇ. ಬಟ್ ಬೇಸಪ್ಪಲ್ಲಿ ಇಲ್ಲಿ ಏನೇನು ಟ್ರೈನಿಂಗ್ ಮಾಡ್ತಾರೆ ಅಂತ ನಮ್ಗೆ ಅದು ಗೊತ್ತಿಲ್ಲ. ಮಾಡ್ತಾರೆ ಅಂದ್ರೆ ಕೆರ್ದಾಗ ಆಚೆ ಹಾಕ್ತಾರೆ, ಅದು ನಮ್ಗೆ ಒಳಗಡೆ ಕೆರ್ದಾಗ ಆಚೆ ಹಾಕ್ತಾರೆ. ಅದು ಕರೆಕ್ಟ್ ಬಿಡು. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಗಾಡಿ ಮುಂದಕ್ಕೆ ಮಾತಾ ಇಲ್ಲ ನೋಡಿ ಗೈಸ್. ಕರ್ನಾಟಕ CM ಗೆಲ್ಲಿಸುವ ಮವಿದಂಡೆ ಮಾಡಕ್ಕೆ ಅವಕಾಶ ಕೊಡ್ತೀವಿ. ಎಲ್ಲ ಗೊತ್ತಾಗೋಯ್ತು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ರೀ ಇದು. ಕಾಲ್ ಕೆಜಿ 50. ಬರ್ರ ಇದಕ್ಕೆ ನೋಡ್ಕೊಂಡು ಹೋಗಲಿ. ಬೇಡ ಕಪ್ಪೆ ಫಸ್ಟು ಸ್ಟೆಪ್ಸ್ ಹತ್ತಿ ಮೇಲೆ ಹೋಗ್ತಿದ್ದಂಗೆ ಆಂಜನೇಯನ ದರ್ಶನ ಮಾಡ್ಕೊಂಡ್ವಿ. ಎಲ್ಲ ಹುಡುಗರು ಮೇಲೆ ಬಂದರು. ಲೊಕೇಶನ್ ವ್ಯೂ ಈ ಥರ ಐತೆ ಮೇಲೆಗಡೆ. ಸ್ವಲ್ಪ ಇನ್ನು ಮೇಲೆ ಹತ್ತಬೇಕು. ಅಲ್ಲಿ ಕಾಣಿಸುತ್ತೆ ಅದೇ ದೇವಸ್ಥಾನ, ಅಲ್ಲಿಗೆ ಹೋಗ್ಬೇಕು ಗುರು. ಇವಾಗ ಎಲ್ಲ ಹೋಗ್ತವ್ರೆ, ನಾನು ಹಿಂದೆ ವೀಡಿಯೋ ಮಾಡ್ಕೊಂಡು ನಿಧಾನಕ್ಕೆ ಹೋಗ್ತಾಯಿದ್ದೀನಿ. ಗುರುವಲ್ಲಿ ಸೌಂಡ್ ಬರ್ತಾ ಇರೋದು ಪಟಾಕಿ ಸೌಂಡ್ ಅಲ್ಲ, ಅದು BSF ಟ್ರೈನಿಂಗ್ ಮಾಡ್ತಾ ಇರೋದು. ಗನ್ನಲ್ಲಿ ಹೊಡಿತಾರೆ, ಬುಲೆಟ್ ಶಾಟ್. ಅದು ಡಿಸ್ಗು ಡಿಸ್ಗು ಅಂತ ಸೌಂಡ್ ಬರ್ತಾ ಐತೆ. ಈಶ್ವರನ ಊಟ ತಂದು ನೋಡಿ. ಒಂದು 20 ಮೆಟ್ಲು ಹೋದ್ರೆ ದೇವಸ್ಥಾನ ಸಿಗುತ್ತೆ ನಮ್ದು. ಮಿಸ್ಕೊಂಡು ಹೆಂಗಿರ್ಬೇಕು, ಮಣ್ಕಾಲ ನಡ್ಕೊಂಡು ಹೋಗ್ಬೇಕು ಹೇಳ. ಓ ಚಂದ್ರಣ್ಣವರು, ಓ ಮಾಬ್ರು ನೀವೇ ನಿಲ್ಲಿ. ಮಚ್ಚ
ಇಲ್ಲಿ ಬಿದ್ರೆ ಅದೆಲ್ಲ ಜಾಗದಾಗ ಇದೆ ಅಂತಾರಂತೆ. ಬದುಕಾಗಲ್ಲ. ನಿಂತ್ಕೊಂಡು ಅಕ್ಷರ ಕೊಡಲ್ಲ ಇಸ್ಕೊಳ. ಅಂತೂ ದೇವ್ರ ದರ್ಶನ ಮುಗಿಸ್ಕೊಂಡು ಈಚೆ ಬಂದೆ. ಸರಿ ನಮ್ಮ ಹುಡುಗರೆಲ್ಲ ಮುಂದೆ ಹೋದಂಗೆ ಅವರೇ ಮೇಲಕ್ಕೆ ಎಕ್ಬಿಟ್ಟವ್ರೆ ಅಂದ್ಬಿಟ್ಟು ನಾನು ಈಚೆ ಕಡೆ ಬಂದೆ. ಈಚೆ ಕಡೆ ಬಂದು ನೋಡಿದ್ರೆ ಎಲ್ಲೆಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ಪ್ರಸಾದ ಇಸ್ಕೊಂಡೋಗಿ ಆ ಸೈಡಲ್ಲಿ ನಿಂತ್ಕೊಂಡು ತಿಂತಾವ್ರೆ. ಸರಿ ಅಂತ ನಾನು ನಾನು ಪ್ರಸಾದ ಇಸ್ಕೊಂಡು ಬಂದೆ. ಆಲ್ರೆಡಿ ನಮ್ಮ ಹುಡುಗರು ಬಾರಿಸವ್ರೆ, ಎಲ್ಲ ಕ್ಯೂ ಅಲ್ಲಿ ಬಂದು ಪಟ ಅಂತ ತೀಸ್ಕೊಂಡು ಪಟ ಅಂತ ವಾಣಿಸ್ತಾವ್ರೆ. ಬಟ್ ಏನು ಗೊತ್ತಾ ಗುರು, ದೇವಸ್ಥಾನ ಮಾತ್ರ ಪ್ರಸಾದ ಮಾತ್ರ ಬೆಂಕಿ ಗುರು. ಆ ಸ್ವೀಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ಇಲ್ಲೆಲ್ಲರೂ ಲಾಗ್ ಅಲ್ಲಿ ಅವ್ನು ಲಾಗ್ ಮಾಡ್ತಾ ಇದ್ದ, ಅವ್ನಿಗೆಲ್ಲರೂ ಹಾಯ್ ಹೇಳ್ತಾ ಇದ್ರಿ. ಇಲ್ಲೊಬ್ಬ ವಾಂಚ್ತಾ ಇದ್ದಾರೆ. ಈಗ ಸಿದೆ ನಂದಿ ಹಿಲ್ಸ್ಗೆ ಹೋಗೋ ರೋಡು. ಇದು ಬೆಟ್ಟದ ಮೇಲೆ ಹತ್ತು ಮತ್ತೆ ಆ ಕಡೆ ಹೋದ್ರೆ ನಂದಿ ಹಿಲ್ಸ್ ಆ ಕಡೆ ಕಾಣಿಸ್ತದೆ. ಬಟ್ ಈ ಕಡೆಯಿಂದ ನಂದಿ ಬೆಟ್ಟ ಕಾಣಿಸ್ತಾ ಇಲ್ಲ. ನೋಡಿ ಫ್ರೆಂಡ್ಸ್, ಎಷ್ಟು ದೂರ ನಡ್ಕೊಂಡ್ ಬಂದಿದೀವಿ ಗೊತ್ತಾ ಫ್ರೆಂಡ್ಸ್ ನಾವು. ನೋಡಿ ಫುಲ್ಲು ನಮ್ದು ಹೆಂಗಿದೆ ಅಂದ್ರೆ ಬೆಟ್ಟ ನೋಡಿದ್ರೆ ಮೈ ಮರ್ತು. ಇದು ಬೆಟ್ಟದ ಮೇಲೆ ಟಾಪ್ ಎಂಡ್ ಪಾಯಿಂಟ್ ಗುರು. ಇಲ್ಲಿ ಒಂದು ಸಾಂಗ್ ಪ್ಲೇ ಆಗುತ್ತೆ, ಅದು ಆಗ್ತದೆ ನೋಡಿ. ಈಶ್ವರ ದೇವರು ಇಲ್ಲಿಗೆ ಬಂದಿದ್ರಾ? ಇಲ್ಲಿಗೆ ಬಂದದ್ದು ಮಾತ್ರ ಅಲ್ಲ, ಇಲ್ಲೇ ನೆಲೆಸಿದ್ರು. ಈಗ ಸಹ ಇದ್ದಾರಾ? ಬೆಂಕಿ ಗುರು, ಒಂದು ಸೆಕೆಂಡ್ ರಪ್ಪಂತ ಪಾಸ್ ಆಯಿತು. ನಾವೇನಾದ್ರು ಮಿಸ್ಸಾಗಿ ಕಾಂತಾರದ ಹೂತೋಟಕ್ಕೆ ಹೋಗ್ಬಿಟ್ಟಿದ್ದೀವ ಅಂತ ಅನ್ಸ್ಬಿಡ್ತು. ಇವಾಗ ಪ್ಲೇ ಆಗಿದ್ದ ಸಾಂಗು, ನಾವಿರೋ ಲೊಕೇಶನ್ಗೂ, ಅಲ್ಲಿರೋ ದೇವಸ್ಥಾನದ ಒಳಗಡೆ ಇರೋ ಈಶ್ವರನ್ಗೂ, ಕಣ್ಮುಂದೆ ಕಾಂತಾರದಲ್ಲಿ ಇದ್ದಂಗೆ ಶಿವನ ಹೂತೋಟಕ್ಕೆ ಹೋದಂಗೆ, ಈಶ್ವರನ ಹೂತೋಟಕ್ಕೆ ಹೋದಂಗೆ ಅಂತ ಅನಿಸ್ಬಿಡ್ತು. ಪರ್ಫೆಕ್ಟ್ ಪ್ಲೇಸ್ ಗುರು, ಸಖತ್ತಾಗಿದೆ. ಕಂಗಾಲಾಗೋಗಿದ್ದೀನಿ ನಾನೀಗ. ಮಳೆ ಬಿದ್ದು ನೀರೆಲ್ಲ ಕಿತ್ತನಾಗಿರೋ ಶಿಲಿಗಳು. ಮಳೆ ಬಿದ್ದು ಸೋದಿ ಶಿಲೆ ಕಿತ್ತನಾಗಿಲಾಗ್ಬಿಟ್ಟೈತೆ ಇಲ್ಲಿ. ಮಚ ಈ ಗಿಡದ ಬಗ್ಗೆ ಎಕ್ಸ್ಪ್ಲೇನ್ ನೋಡ್ರಿ. ಗಿಡ ಬಂದು ಇದು ಬೆಟ್ಟದಲ್ಲಿ ಮಾತ್ರ ಇರುತ್ತೆ. ಇದರಲ್ಲಿ ಸುಮಾರು ಒಂದು 80-90 ವರ್ಷದ ಇತಿಹಾಸ ಇದೆ. ಇದು ಬಂದು ಕಾಡು ನಿಂಬೆಹಣ್ಣು ಅಂತ. ಓಕೆನಾ? ಇದು 5 ವರ್ಷಕ್ಕೊಂದ್ಸಲಿ ಬಿಡುತ್ತೆ. ಇದರಲ್ಲಿ ಕಾಯಿ ಇರುತ್ತೆ ನೋಡ್ರಿ. ಇಲ್ಲೊಂದು ಕಾಯಿ ಬಿಟ್ಟಿದೆ, ಅದು ಒಣಗೋಗಿದೆ. ಇದೆ ಬೀಜಗಳ ನೋಡ್ರಿ. ಇದೆ ಕಾಡು ನಿಂಬೆಹಣ್ಣು ಅಂತ. ಚೇಪೆ ಇದ್ದಂಗೈತೆ ಅದು. ಇದನ್ನ ಕಾಡು ನಿಂಬೆಹಣ್ಣು ಅಂತಾರೆ. ಅದು ಒಳಗಡೆ ಎಲ್ಲ ಇದಾಗ್ಬಿಟ್ಟಿದೆ ನೋಡ್ರಿ. ಓಪನ್ ಮಾಡ್ರಿ. ಅದು ಓಪನ್ ಆಗಲ್ಲ, ಕಾಡು ನಿಂಬೆಹಣ್ಣು. ಓಪನ್ ಆದ ಓಪನ್ ಮಾಡು. ಟ್ರೈ ಮಾಡ್ತೀನಿ ಆದ್ರೇನು ನೋಡಿ. ಚೇಪೆ ಹಣ್ಣು ಇದು, ನಿಂಬೆ ಹಣ್ಣಲ್ಲ. ಚೇಪೆ ಹಣ್ಣು ಈ ಥರ ಬರಲ್ಲ ನೋಡಿ. ಚೇಪೆ ಹಣ್ಣು ಗುರು, ಇದು ತಿನ್ನು ಅರೋ ಅಂತ. ಗೈಸ್, ನಂದಿ ಹಿಲ್ಸ್ ಮೈನ್ ರೋಡ್ ಅಲ್ಲಿ ಕಾಣಿಸುತ್ತೆ ಅಲ್ಲ, ನಂದಿ ಹಿಲ್ಸ್ ಮೈನ್ ರೋಡ್. ಏನವೇ
ಏನೋ ಏನ್ ಗಿಡ ಇದು ಕರೆಕ್ಟಾಗಿ ಹೇಳು. ಐ ಏನೋ ಏನ್ ಗಿಡ ಕರೆಕ್ಟಾಗಿ ಹೇಳೋದು ಏನ್ ಗಿಡ ಅಂತ ಹೇಳು. ಚೀಪ್ ಅನ್ಸ್ತಾಣ ಅಣ್ಣ ನಂದಿ ಬೆಟ್ಟದಿಂದ ಬೀಜ ಹಾಕಿದ್ದಾರೆ ಇಲ್ಲಿ ಕಳ್ಕೊಂಡ್ಬಿಟ್ಟಿದೆ ಅಷ್ಟೇ ಅಣ್ಣ. ಡೈಲಾಗ್ ಹೇಳ. ಇವ್ನಾಗ ಚೆನ್ನಾಗ್ ಬರ್ತೈತೆ ಡೈಲಾಗ್ ಹೇಳ ಹೇಳು ಹೇಳ ಡೈಲಾಗ್ ಹೇಳ. ಡೈಲಾಗ್ ಹೇಳು ಫಸ್ಟ್ ಹೇಳಮ್ಮ. ಎಲೆಕ್ಷನ್ ಬಂದಾಗ ಹಾಕ್ತಿರಿ ಓಟು, ಅವ್ರು ನೋಡಿ ಹಿಡ್ಕೊಂತವ್ರೆ ಫೋಟೋ. ನಮ್ಮನ್ನ ನೋಡಕ್ ನೀವ್ ಬರ್ಬೋದು. ಹೇ ಮಾಮ ಬಂದಿತ್ತು ತಡ ಆಯ್ತಾ ಬಂದಿತ್ತು ತಡ ಆಯ್ತಾ ನಮ್ಮನ್ನ ನೋಡಕ್ ನೀವ್ ಬರ್ಬಾರ್ದು, ನಿಮ್ಮನ್ನ ನೋಡಕ್ ಬಂದಿದ್ದು ಸ್ವಲ್ಪ ತಡ ಆಯ್ತಾ ಸರ್ ನಿಮ್ದು ಬರೋದು? ಅಭಿ ಮಜಾ ಆಗನ್ನ ಬಿಡು. ನಿಮ್ಮನ್ನ ನೋಡಕ್ ನಾವ್ ಬರ್ಬೋದು, ನಮ್ಮನ್ನ ನೋಡಕ್ ನೀವ್ ಬರ್ಬೋದು. ಮತ್ತು ನಮ್ಮನ್ನ ನೋಡ್ಲಕ್ಕೆ ನೀವ್ ಬಂದಿದ್ದೀರಾ, ನಿಮ್ಮನ್ನ ನೋಡ್ಲಕ್ ನಾವ್ ಬರ್ಬಾರ್ದಾ? ಕರೆಕ್ಟ್ ಬರ್ಬೋದು ಬಿಡವ, ನಿಮ್ ಬರ್ದಿದ್ದು ತಪ್ಪೇನಿಲ್ಲ ಅಲ್ವಾ? ಬೇಕು ಅಂತ ಬಂದಿದ್ದಲ್ಲ, ಇದು ದಾರಿ ತಪ್ಪಿ ಬಂದಿದ್ದು. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಮನ್ಸುಂಟು ಹೋಗ್ಲಿಕ್ಕೆ ಮನ್ಸುಂಟು, ಆದರೆ ಮನ್ಸು ಬರುತ್ತಿಲ್ಲ. ఇదేంట్రా అయితే అరే నీ అబ్బా అరే నివ్వకపోయిన నిప్పు ఒరే నీ అబ్బా జఫా ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಇದಲ್ಲ, ಈ ದಾರಿಯಲ್ಲಿ ಹೋಗುದಿಲ್ಲ, ಅಂತರಂಗದಿಂದ ಬಹಿರಂಗ. ಹತ್ತಿರ ಬನ್ನಿ, ಹತ್ತಿರ ಬನ್ನಿ. ಸರಿ ಗುರು, ಆ ಕಡೆ ಒಂದು ಕಲ್ಯಾಣಿ ಇದೆ, ಆ ಕಡೆ ಕಲ್ಯಾಣಿಲಿ ಈಜೋಡಿಯೋಣ ಅಂತ ಹುಡುಗರು ಹೋಗ್ತಾವ್ರೆ. ಸರಿ ಆಯಿತು ಅಂತ ಆ ಕಡೆ ಹೋಗ್ತಾ ಇದ್ವಿ. ಅದು ನಮ್ಗೆ ಮುಂಚೆ ನಾನು ವೀಡಿಯೋ ಮಾಡ್ಕೊಂಡು ಬರೋದು ಲೇಟ್ ಆದರೆ ನಮ್ಮ ಹುಡುಗರು ಆಲ್ರೆಡಿ ಹೋಗಿ ಈಜೋಡಿತಾವ್ರೆ. ಸರಿ ಅಲ್ಲಿ ಬರ್ರಿ, ಅಲ್ಲಿ ನೆಕ್ಸ್ಟ್ ತೋರಿಸ್ತೀನಿ ಈಗ ಎಲ್ಲಿ ಏನು ಮಾಡ್ತಾವ್ರೆ ನಮ್ಮ ಹುಡುಗರು ಅಂತ. ಮೇಲೆಯಿಂದ ಒಳಗಡೆ ಇದೆ ನೋಡ್ಬೋದು, ಇದು ಈಶ್ವರ ಮಾತ್ರ ಬೆಂಕಿ ನೆಕ್ಸ್ಟ್ ಲೆವೆಲಲ್ಲಿದೆ. ನೋಡೋಕ್ಕೆ ಕಣ್ಣು ಸಾಲದು ಇದರಲ್ಲಿ. ನೆಮ್ಮದಿ ಇದೆ, ಪೀಸ್ ಅಂದರೆ ಪೀಸ್. ನಾವೇ ಪೀಸ್ ಆಗೋತೀವಿ ಆ ಥರ ಪೀಸ್ ಆಗಿದೆ ಪ್ಲೇಸ್ ಮಾತ್ರ. ಬೆಂಕಿ ಬಾ ತಿಕ್ಕ ಮುಚ್ಕೊಂಡು ಶಿವರ ನೋಡ್ ಫ್ರೆಂಡ್, ಇದರಲ್ಲಿ ಆಗಿನ ಕಾಲದಿಂದ ಕಾಯಿನ್ಗಳು ಹಾಕೊಂಡ್ ಬಂದಿರ್ತಾರೆ. ಓಕೆನಾ, ಹಳೆ ಕಾಲದ್ದು ಕಾಯಿನ್ಗಳು ಹಾಕಿರ್ತಾರೆ. ಅವೆಲ್ಲ ಒಂದು ಬಂಗಾರ ತರ ಇದಾಗ್ಬಿಟ್ಟು ಅದು ಬಂಗಾರದ ಕಾಯಿನ್ ಆಗಿದೆ. ಅದು ಸಿಗ್ದವ್ರಿಗೆ ಅದೃಷ್ಟ ಅಂತ. ಓಕೆ, ಒಳಗಡೆಗೆ ನನಗೆ ಹೋಗ್ಲಿಕ್ಕೆ ಮನ್ಸುಂಟು, ಆದ್ರೆ ಈಜು ಬರಲ್ಲ. ಏನ್ ಮಾಡೋಣ? ನಮಗೆಲ್ಲ ಗೊತ್ತಾಗೋಯ್ತು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಹುಡುಗರು ಅನ್ಸ್ಕೊಂಡ್ರಲ್ಲ, ಬೇಗ ಬರ್ರಿ. ಇದೇಂಟ್ರಾ ಇದೆ ಇದ್ದರೆ ಜನನ ಮಲಗಿದರೆ ಮರಣ, ಯಾವುದು ನಿನ್ನ ಜನ್ಮದಿನ. ಸೂಪರ್. ಜೈ ಶ್ರೀರಾಮ್, ಏಕಪ್ಪ ಜೈ ಶ್ರೀರಾಮ್. ಅಲ್ಲಿ ನಮ್ಮ ಕೆಳಗಡೆ ಬಂದ ತಕ್ಷಣ ಒಬ್ಬೊಬ್ರೆ ಕುರಿ ಕಳ್ತನ ಮಾಡ್ತಾನೆ ಅವರಿವರು. ಕೈ ಹಿಡ್ತಾರೆ. ಒಬ್ಬರು 15 ಜನ ಒಂದೊಂದು ವಿಡಿಯೋ ಅಂದರೆ ಅವ್ರಿಗೆ 1 ವರ್ಷ ಎತ್ತಾಕವ್ರೆ. ಗುರು, ಇವತ್ತಿನ ಲಾಗು ಮುಗೀತು. ನಾವು ಆ ಟೆಂಪಲಿಂದ ಮನೆಗೆ ಬಂದು ಮತ್ತೆ ಅದೊಂದು ಲಾರಿ ಪಿಕಪ್ ಇತ್ತು ನಮ್ಮ ಫ್ರೆಂಡ್ದು. ಪಿಕಪ್ ಮಾಡ್ಕೊಂಬರಕ್ಕೆ ಪೆರೇಸಂದ್ರ ಹೋದ್ವಿ. ಪೆರೇಸಂದ್ರೆಯಿಂದ ಈಗ 9 ಗಂಟೆಗೆ ಬಿಟ್ಟಿದ್ದೀವಿ. ಮನೆಗೆ ಹೋಗೋಷ್ಟಲ್ಲಿ 10-10:30 ಆಗುತ್ತೆ. ಊಟ ತಿಂದು ಮಲಗೋಷ್ಟು 12 ಗಂಟೆ ಆಗುತ್ತೆ. ಇವತ್ತಿನ ಲಾಗ್ ಮುಗೀತು. ಇವನೇ ಗುರು, ಇವತ್ತು ಲಾಗ್ ಕಂಟೆಂಟ್ ಕ್ರಿಯೇಟರು. ಇವನಿಂದ ಇವತ್ತೆಲ್ಲ ಕಂಟೆಂಟ್ ಒಳ್ಳೊಳ್ಳೆ ಡೈಲಾಗ್ ಆಗಿರೋದು, ಇನ್ನೊಂದೆಲ್ಲ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಾನೆ. ಬಟ್ ಇವತ್ತೆಲ್ಲ ಎಡಿಟ್ ಮಾಡೋಕ್ಕಾಗಲ್ಲ. ಇನ್ನು ನಾಳೆ ನಾಳೆದು ಎಡಿಟ್ ಮಾಡಿ ಹಾಕ್ತೀನಿ. ನನ್ನ ಸೆಕೆಂಡ್ ಲಾಗ್ಗೆ ಎಲ್ಲರಿಗೂ ವೆಲ್ಕಮ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋರು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾದಲ್ಲಿ ಫಾಲೋ ಮಾಡೋರು ಫಾಲೋ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್, ಬಾಯ್.